ಸೊ ಮೋದಿ ದರ್ಬಾರ್ ಯಾವ ರೀತಿಯಾಗಿ ಸಾಗ್ತಾ ಇದೆ, ಯಾವ ರೀತಿಯಾಗಿ ಸಾಗುತ್ತೆ ಅನ್ನುವಂಥದ್ದು ಈಗ ಮುಖ್ಯವಾಗಿರೋದು. ಸೊ ನಾಳೆ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡ್ತಾರೆ. 6 ತಿಂಗಳು ಇಲ್ಲ 1 ವರ್ಷ ಅಷ್ಟೇ ಈ ಸರ್ಕಾರಕ್ಕೆ ಅವಧಿ. ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಈಗ ರಾಜ್ಯದಲ್ಲಿ ತಪರಾಕೆಯನ್ನು ಹಾರಿಸ್ತಾರೋ ಹಂಗೆ ಈಗ IND ಅವರು ಕೇಂದ್ರದಲ್ಲಿ ಹಾರಿಸ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ಅವರು ಹೇಳಲ್ವಾ ಸರ್ಕಾರ ಬಿದ್ದೋಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳಿ. ಹಂಗೆ ಕೇಂದ್ರದ ವಿಚಾರದಲ್ಲಿ ಈಗ ಕಾಂಗ್ರೆಸ್ನಲ್ಲಿರೋರು IND ಅವರು ಕೂಟದಲ್ಲಿರೋರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಈಗ ವಿರೋಧ ಪಕ್ಷದ ನಾಯಕರಾಗ್ತಾ ಇದ್ದಾರೆ ಬಹುತೇಕವಾಗಿ. ಸೊ ಹೀಗಿರುವಂತ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇದೆ ಕೇಂದ್ರದಲ್ಲಿ ಅಂತ ಹೇಳಿ, ಸೊ ವಿಪಕ್ಷ ನಾಯಕರಾಗಿ ಈಗ ರಾಹುಲ್ ಗಾಂಧಿ ಅವರು ಅಧಿಕಾರಕ್ಕೆ ಕೂತ್ಕೊಳ್ತಾ ಇದ್ದಾರೆ. ಐತಿಹಾಸಿಕ ಪದಗ್ರಹಣ ಸಮಾರಂಭಕ್ಕೆ ಕೌಂಟ್ ಡೌನ್. ನಾಳೆ ಸಂಜೆ 7:15ಕ್ಕೆ ಮೋದಿ ಪಟ್ಟಾಭಿಷೇಕ. ಹ್ಯಾಟ್ರಿಕ್ ಹೀರೋ ನೆಹರು ಬಳಿ ಚಾರಿತ್ರಿಕ ಸಾಧನೆ. ಅವರ ಬಳಿಕ ಮುಂದೈತೆ ಅಸಲಿ ಪಿಕ್ಚರ್ ಅಂತ ಮೋದಿ ಅವರು ಈಗಾಗಲೇ ಹೇಳಿದ್ದಾರೆ. ಇಲ್ಲಿಯವರೆಗೂ ಇದ್ದಿದ್ದು ಟ್ರೇಲರು, ಇನ್ನು ಮುಂದೆ ಇರುವಂತದ್ದು ಪಿಕ್ಚರ್ ಅಂತ ಹೇಳಿ ನುಡಿದಂತೆ ಗಟ್ಟಿ ನಿರ್ಧಾರಗಳು ಫಿಕ್ಸ್ ಆಗಿದ್ದಾರೆ. ತೆಗೆದುಕೊಳ್ಳೋಕೆ ಸಾಧ್ಯನಾ ಅನ್ನುವಂಥದ್ದು ಬಹುತೇಕ ಚರ್ಚೆ ನಡೀತಾನೆ ಇದೆ. ಆ ವಿಚಾರದಲ್ಲಿ ನೀವೇನಾದ್ರೂ ಚರ್ಚೆ ಮಾಡ್ಕೊಳ್ಳಿ, ನಾವು ನಿರ್ಧಾರ ತೆಗೆದುಕೊಂಡೇ ಕೊಳ್ತೀವಿ ಅಂತ ನಿನ್ನೆ ಅಷ್ಟೇ ಮಾತನಾಡಿದ್ರು. ದೇಶದ ದಿಕ್ಕು ಬದಲಿಸುವ ತೀರ್ಮಾನಗಳು ನಿಶ್ಚಿತವಾಗಿದ್ದಾಗ ತೆಗೆದುಕೊಳ್ಳೋಕೆ ಬಿಡ್ತಾರ? ಕಾರಣ ಈಗಾಗಲೇ 2-3 ವಿಚಾರಗಳಲ್ಲಿ ಅಡ್ಕತ್ರಿಯಲ್ಲಿ ಸಿಕ್ಕಾಕೊಳ್ಳೋ ರೀತಿಯಲ್ಲಿ ಆದಂಗೆ ಆಗ್ಬಿಟ್ಟಿದೆ. ಕಾರಣ ನಿತೀಶ್ ಕುಮಾರ್ ಅವರು JDUನಿಂದ ಬರ್ತಾ ಇರುವಂಥ ಹೇಳಿಕೆಗಳು ಪರಿಶೀಲನೆಯನ್ನ ಮಾಡಿ ಅದರ ಬಗ್ಗೆ ಅಂತ ಹೇಳಿದ್ದಾರೆ ಅಗ್ನಿವೀರ್ ವಿಚಾರದಲ್ಲಿ. ಸೊ ಹಾಗಾಗಿ ಆ ವಿಚಾರದಲ್ಲಿ ಹೇಗೆ ನಿರ್ಣಯವನ್ನ ತೆಗೆದುಕೊಳ್ಳುತ್ತಾರೆ, ಹಿಂದೆ ತೆಗೆದುಕೊಂಡಂತ ನಿರ್ಧಾರದ ವಿಚಾರದಲ್ಲಿನೇ ಈಗ ಪರಿಶೀಲನೆ ಮಾಡಿ ಅಂತಿದ್ದಾರೆ. ಮುಂದೇನು ಏಕರೂಪ ನಾಗರಿಕ ಸಂಹಿತೆ ಈ ವಿಚಾರದಲ್ಲಿ ತೆಗೆದುಕೊಳ್ಳೋಕ್ಕಾಗತ್ತಾ ನಿರ್ಧಾರವನ್ನ, ಒಪ್ಕೊಳ್ತಾರ ಗೊತ್ತಿಲ್ಲ. ಸೊ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥದ್ದು ಈಗಾಗಲೇ ಆಂಧ್ರ ಈ ವಿಚಾರದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತಾನೆ ಇದೆ. ಕಾರಣ ಅವರಿಗೆ ವಿಧಾನಸಭೆನೂ ಇದೆ, ಅದೇ ರೀತಿಯಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ. ಆಂಧ್ರಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಈಗ. ಕಾರಣ ಅವರಿಗೆ ಅಟ್ ಎ ಟೈಮ್ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ವಿಧಾನಸಭೆನೂ ಅಟ್ ಎ ಟೈಮ್ ನಡೆಯುತ್ತೆ, ಇನ್ನೊಂದು ಕಡೆಗೆ ಲೋಕಸಭೆಯೂ ಕೂಡ ಅದೇ ರೀತಿ ನಡೆಯುತ್ತೆ. ಈ ಬಾರಿಯೂ ಕೂಡ ಹಾಗೆ ನಡೆದಿರೋದು. ಭಾರತವನ್ನು ಅತ್ಯಂತ ಬಲಿಷ್ಠ ಆರ್ಥಿಕ ದೇಶವನ್ನಾಗಿಸಲು ಬಿಗಿ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರ ತೆಗೆದುಕೊಂಡು 100 ದಿನಗಳೊಳಗೆ ಬಹುದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ ಈಗಾಗಲೇ ಮೋದಿಯವರು ಮಾತನಾಡಿದ್ದಾರೆ. ಹಾಗಿದ್ದಾಗ ಅಂಥ ನಿರ್ಧಾರಗಳು ಯಾವ್ಯಾವುದು? ಎಲ್ಲವೂ ಪ್ಲಾನ್ ಆಗಿದೆ, ಅದಕ್ಕೆ ಒಪ್ಪಿಗೆ ಇದೆಯಾ NDA ಮೈತ್ರಿಕೂಟದಲ್ಲಿ? ಬಹುಮತ ಬಂದಿದ್ದರೆ ಬೇರೆ ಇರೋದು. ಮುಂದಿನ 5 ವರ್ಷಗಳ POK ಮರುವಶಕ್ಕೆ ಸಂಕಲ್ಪವನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಈ 5 ವರ್ಷಗಳಲ್ಲಿ POKಯನ್ನ ಮರುವಶಕ್ಕೆ ತೆಗೆದುಕೊಳ್ಳುವಂತ ಸಂಕಲ್ಪ ಅಷ್ಟು ಸುಲಭ ಅಲ್ಲ. ಇದು ಹೇಳೋ ರೀತಿಯಲ್ಲಿ ಮಾಡ್ಕೊಂಡು ಬಿಡ್ತೀವಿ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ತೊಗೊಂಡು ಬಂದಿರೋ ರೀತಿಯಲ್ಲಿ ಆಗಲ್ಲ. ಇದು ವೆರಿ ಟಫ್ ಡಿಸಿಷನ್. ಅದಕ್ಕೆ ಯಾವ ರೀತಿಯಾಗಿ ಒಪ್ಪಿಗೆ ಬರುತ್ತೆ ಏನು ಅನ್ನುವಂಥದ್ದನ್ನ ನೋಡ್ಬೇಕೀಗ ಸದ್ಯಕ್ಕೆ. ಆದ್ರೆ ಮೋದಿಯೇ ನಮ್ಮ ನಾಯಕ ಅಂತ ಮಿತ್ರ ಪಕ್ಷಗಳು ಒಗ್ಗಟ್ಟನ್ನ ತೋರಿಸ್ತಾ ಇದ್ದಾರೆ. ಮೋದಿಗೆ ಪೂರ್ಣಾಧಿಕಾರ ಇರಲ್ಲ, ಎದುರಾಳಿಗಳ ವ್ಯಾಖ್ಯಾನವನ್ನ ಮಾಡ್ತಾ ಇರೋದು. ಸೊ ವರ್ಷದೊಳಗೆ ಸರ್ಕಾರ ಬೀಳುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳುತ್ತಾ ಇದ್ದಾರೆ. ಛತ್ತೀಸ್ಗಢ ಮಾಜಿ CM ಭೂಪೇಶ್ ಬಘೇಲ್ ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ. ಮಧ್ಯಂತರ ಚುನಾವಣೆ ಬರಬಹುದು ಅಂತ ಕಾಂಗ್ರೆಸ್ನ ನಾಯಕರು ಹೇಳುತ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರ ನಿಲ್ಲುತ್ತಾ ಅಥವಾ ಸರ್ಕಾರ ಬೀಳುತ್ತಾ ಅನ್ನುವಂಥದ್ದು ಗೊತ್ತಾಗಲ್ಲ, ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿ. 3.0 ಹೇಗೆ ನಡೆಯುತ್ತೆ ಅಂತ ಹೇಳಿ ಒಗ್ಗಟ್ಟು ಪ್ರದರ್ಶನ ಈಗಾಗಲೇ ನಡೆದಿದೆ. ಸೊ ಮದುವೆ ಆದಂಥ ಸಂದರ್ಭದಲ್ಲಿ ಚೆನ್ನಾಗಿರುತ್ತೆ, ಮದುವೆ ಆದಮೇಲೆ ಹೇಗೆ ಜೀವನ ನಡೆಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಈಗ ಎಲ್ಲವೂ ಕೂಡ ಒಗ್ಗೂಡಿದ್ದಾರೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಸೊ ಛತ್ತೀಸ್ಗಢ ಮಾಜಿ CM ಭೂಪೇಶ್ ಬಘೇಲ್ ಅವರು ಈ ಭವಿಷ್ಯವನ್ನ ನುಡಿದಿದ್ದಾರೆ. ಮಧ್ಯಂತರ ಚುನಾವಣೆ ಬರಬಹುದು ಅಂತ ಕಾಂಗ್ರೆಸ್ನ ನಾಯಕರು ಹೇಳುತ್ತಾ ಇದ್ದಾರೆ. ಅಷ್ಟು ಸುಲಭನ ಮಧ್ಯಂತರ ಚುನಾವಣೆ ಬರೋದು? ಗೊತ್ತಿಲ್ಲ. ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ಮೊದಲು ನೋಡ್ಬಿಡೋಣ. ಸದನದಲ್ಲಿ ಮೋದಿ ವರ್ಸಸ್ ರಾಹುಲ್ ದಂಗಲ್. ವಿಪಕ್ಷ ನಾಯಕ ಆಗ್ತಾರ ರಾಹುಲ್ ಗಾಂಧಿ. ಸೊ ಮೋದಿಗೆ ಟಕ್ಕರ್ ಕೊಡಲು ರಾಹುಲ್ ಗಾಂಧಿಯೇ ಸೂಕ್ತ ಅಂತ ಕಾಂಗ್ರೆಸ್ನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಒಕ್ಕೋರಲ ತೀರ್ಮಾನವನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಸೊ ವಿಪಕ್ಷ ನಾಯಕ ಸ್ಥಾನಕ್ಕೆ ರಾಹುಲ್ ಗಾಂಧಿಯೇ ಸರಿ ಅನ್ನುವಂತಹ ವಾದ ಇದೆ. ಹೊಸ ಹೊಣೆಯನ್ನ ಹೊರತಾರ ರಾಹುಲ್ ಗಾಂಧಿ? ನಿರ್ಧಾರ ಇನ್ನೂ ಸಸ್ಪೆನ್ಸ್ ಆಗಿದೆ.
ಎಲ್ಲರೂ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆ, ಬಟ್ ಅವ್ರು ಒಪ್ಕೊಂಡಿದ್ದಾರಾ ಒಪ್ಕೊಂಡಿಲ್ವಾ ಅನ್ನುವಂಥದ್ದನ್ನ ನೋಡಬೇಕು. ಸೊ ಈ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ, ಸೊ ಏನು ಮಾತನಾಡಿದರೆ ನೋಡೋಣ. ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನುವಂತ ಒತ್ತಾಯ ಇದೆ. ನೀವೇನು ಹೇಳ್ತೀರಿ ಸರ್? ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಒತ್ತಾಯ ಇದೆ. During this election, we raised so many issues, burning issues, unemployment, price rise, Agniveer-like issues, women issues, social justice issues. So these issues has to be continued in a greater manner inside the parliament also. Rahul ji is the best person to lead this campaign inside the parliament. This is what the CWC's view. ನಮಗೆ ಭಾಳ ಹೆಮ್ಮೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಏನು ನಾವು ದೊಡ್ಡ ಒಂದು ವಿಜಯ ಬೇರಿಯನ್ನು ಬೇರಿಸಿದ್ದೇವೆ ನಮ್ಮ ದೇಶದಲ್ಲಿ, ಅದು ನಾವು ಹೊಗಳಬೇಕಾದ್ದು. ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಪ್ರಬಲವಾಗಿ ಹೊರಗಡೆ ಬರಬೇಕಾದ್ರೆ ರಾಹುಲ್ ಗಾಂಧಿ ಅವರು ಕಾರಣ. ಆದ್ದರಿಂದ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅಂತೇಳಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಹೇಳೋದ್ರಿಂದ ಅದರ ಬಗ್ಗೆ ವರ್ಕಿಂಗ್ ಕಮಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಥವಾ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡ್ತಾರೆ.